ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಇನ್ಸ್ಟೆಂಟಾಗಿ ವಾಂಗಿಬಾತ್ ಮಾಡಿರೋದು. ಅದನ್ನು ಹೇಗೆ ಮಾಡೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸು. ಮೊದಲಿಗೆ ನಾನು ಗ್ರೀನ್ ಬದನೆಕಾಯಿ ತೊಗೊಂಡಿರೋದು, ಉದ್ದಕ್ಕಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ನಾನು ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿ ಅಷ್ಟೇ ತುಂಬ ಫ್ರೆಶ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನು ಮೀಡಿಯಮ್ಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡಿದರೆ ನಮಗೆ ಅದು ಇಷ್ಟ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ನೀವು ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೀನಿ ತೊಳೆದು, ಯಾಕೆಂದರೆ ಅದು ಕಪ್ಪು ಬರುತ್ತಲ್ಲ ಅದಕ್ಕೋಸ್ಕರ ನೀರಿಗೆ ಹಾಕಿಟ್ಟಿದ್ದೀನಿ ನಾನು. ಈಗ ಮಸಾಲೆ ಏನು ತೊಗೊಂಡಿದ್ದೀನಿ ತೋರಿಸ್ತೀನಿ. ಮೊದಲಿಗೆ ಈರುಳ್ಳಿ ತೊಗೊಂಡಿದ್ದೀನಿ 4ರಿಂದ 5, 3 ಟೊಮೊಟೊ ತೊಗೊಂಡಿರೋದು. ನಾನು ಹುಳಿ ಟೊಮೊಟೊ ತೊಗೊಂಡಿಲ್ಲ, ಫಾರಮ್ ಟೊಮೊಟೊನೇ ತೊಗೊಂಡಿರೋದು. ಮತ್ತು ಕರಿಬೇವು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಕಡಲೆಬೇಳೆ, ಇದು ಬಂದು ವಾಂಗಿಬಾತ್ ಪೌಡ್ರು. ವಾಂಗಿಬಾತ್ ಪೌಡ್ರು ಬಂದು 3ರಿಂದ 4 ಟೇಬಲ್ ಸ್ಪೂನ್ ತೊಗೊಂಡಿರೋದು. ಇದಿಷ್ಟು ಒಗ್ಗರಣೆಗೆ ತೊಗೊಂಡಿರೋದು ನಾನು. ಯಾವುದನ್ನು ರುಬ್ಬಿ ಬಂದು ನಿಂಬೆಹಣ್ಣಿನ ಸೈಜ್ ಹುಣಸೆಹಣ್ಣು ತೊಗೊಂಡು ನೆನೆಸಿ ಇಟ್ಕೊಂಡಿರೋದು ಅಷ್ಟೇ. ಇದಿಷ್ಟನ್ನು ನಾನು ಒಗ್ಗರಣೆಗೇನೆ ಮತ್ತು ಒಗ್ಗರಣೆಗೆ ಆಯಿಲ್ ತೊಗೊಂಡಿರೋದು. ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಆಯಿಲ್ ಹಾಕಿದ್ದೀನಿ ಮತ್ತು ಕಡಲೆಬೇಳೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಬೆಳಗ್ಗೆ ಟಿಫನ್ನಿಗೆಲ್ಲ ಏನು ಮಾಡೋದು ಆ ರೀತಿ ಎಲ್ಲ ಟೆನ್ಷನ್ ಇರುತ್ತೆ. ಈ ರೀತಿ ಒಂದೊಂದು ದಿನ ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ, ಬಾಕ್ಸ್ಗಳಿಗೂ ಹಾಕೋಬೋದು, ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿದ ಅಷ್ಟೇ ಅದನ್ನು ಟೊಮೊಟೊ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊತೀನಿ. ಈಗ ಹುಣಸೆಹಣ್ಣು ರಸ ಎಲ್ಲ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ಇದನ್ನೊಂದು 2 ನಿಮಿಷ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊತೀನಿ. ನಾನು ಏನಕ್ಕೆ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊತೀನಿ, ಬದನೆಕಾಯಿ ಲಾಸ್ಟಿಗೆ ಹಾಕ್ತೀನಿ ಅಂದರೆ ಬದನೆಕಾಯಿನ ಮುಂಚೆನೇ ಹಾಕಿದರೆ ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಮುಂಚೆನೇ ಬದನೆಕಾಯಿ ಹಾಕ್ಕೊಳ್ಳಲ್ಲ. ನಾನು ಹುಣಸೆ ರಸ ಹಾಕಿ ಅದು ಸ್ವಲ್ಪ ಬೆಂದು ಆಯಿಲ್ ಬಿಟ್ಟ ಮೇಲೇ ನಾನು ಬದನೆಕಾಯಿ ಹಾಕ್ಕೊಳ್ಳೋದು. ಕಾಮನ್ನಾಗಿ ಎಲ್ಲರೂ ಯೋಚನೆ ಮಾಡೋದು ಆಯಿಲಲ್ಲಿ ಬದನೆಕಾಯಿ ಫ್ರೈ ಆಗಬೇಕು ಅಂತ. ಬಟ್ ಹೌದು, ಆಯಿಲಲ್ಲಿ ಫ್ರೈ ಆಗಿ ಮತ್ತು ಮಸಾಲಲ್ಲಿ ಫ್ರೈ ಆಗೋ ಅಷ್ಟರೊಳಗೆ ತುಂಬಾ ಬೆಂದೋಗುತ್ತೆ. ಅದಕ್ಕೋಸ್ಕರ ನಾನು ಬರೀ ಆಯಿಲಲ್ಲಿ ಫ್ರೈ ಮಾಡಲ್ಲ, ಮಸಾಲೆಲ್ಲೇ ಡೈರೆಕ್ಟ್ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಈ ರೀತಿ ಇರಬೇಕು, ತುಂಬ ಬೆಂದರೆ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ತುಂಬ ಬೇಯಿಸಲ್ಲ. ಸ್ವಲ್ಪ ತಿನ್ನಬೇಕಾದ್ರೆ ಬಾಯಿಗೆ ಸಿಗಬೇಕು ಬದನೆಕಾಯಿ, ಅದಕ್ಕೋಸ್ಕರ ನಾನು ಮಸಾಲೆ ಜೊತೆ ಹಾಕೋದು. ಫೈನಲಿ ಇವಾಗ ಆಗಿದೆ. ನಾನು ಮುಂಚೆನೇ ರೈಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ರೈಸ್ನ ನಾನು ಮಿಕ್ಸ್ ಮಾಡ್ಕೊಳ್ತಿರೋದು. ಫೈನಲಿ ಇವಾಗ ಆಗಿದೆ. ಬಾಕ್ಸಿಗೂ ಕೂಡ ಹಾಕ್ಕೊಡ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.